ನಮ್ದು ಇಲ್ಲೇ ಲಗ್ಗೆರೆ. ಏನ್ ಜೊತೆಗಿಲ್ಲ ಅಷ್ಟೇ, ಯಾವಾಗ್ಲೂ ಇಲ್ಲಿರ್ತಾರೆ ಯಾವಾಗ್ಲೂ ಅಷ್ಟೇ. ಅಣ್ಣ ನಮ್ ಜೊತೆ ಇದ್ರೆ ಜಾಲಿ ಮಾಡೋರು ಅಂತಿದ್ರಲ್ಲಿ ಹಿಂಗ್ ಹೋದ್ರಲ್ಲ, ಜೊತೆಲಿದ್ರೆ ಅಲ್ಲಿದ್ರೆ ಚೆನ್ನಾಗಿರೋದಣ್ಣ. ಎಲೆಕ್ಟ್ರಾನ್ ಸಿಟಿ ಸೂಪರ್, ವರ್ಡ್ಸ್ ಇಲ್ಲ ಅವ್ರ ಬಗ್ಗೆ ಹೇಳಕ್ಕೆ. ನಾವು ಯಾವಾಗ್ಲೂ 20 ವರ್ಷದಿಂದ ಅವ್ರ ಅಭಿಮಾನಿ ಸರ್. ನಾವು ಹಾಗಾಗಿ ಅವ್ರು ಯಾವಾಗ್ಲೂ ನಾವು ಬರ್ಡೇ ಎವ್ರಿ ಇಯರ್ ನಾವು ಸೆಲೆಬ್ರೇಟ್ ಮಾಡಕ್ ಬರ್ತೀವಿ ಅಪ್ಪು ಸರ್. ಅಂದ್ರೆ ನಮ್ಗೆ ಸಣ್ಣಗಿರೋವಾಗಿಂದನೂ ಅವ್ರ ಫಿಲಮ್ಗಳು ಅದು ಮತ್ತೆ ಅವರು ಸ್ವಾಭಿಮಾನ ಎಲ್ಲ ಇಷ್ಟ ಸರ್ ಅವ್ರಿಗೆ. ಸರ್ ಹಾ ಸರ್ ನೋಡಿದೀವಿ ಸರ್, ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಜೈ ಅಪ್ಪು ಬಸ್, ಹ್ಯಾಪಿ ಬರ್ಡೇ ಸರ್. ಬ್ರೋ ಏನೂ ಇಲ್ಲ ಬ್ರೋ, ನಾನು ಪಕ್ಕ ಪೋಸ್ಟರ್ ಅಭಿಮಾನಿ ಆಯ್ತಾ. ನಮ್ಮ ಬಾಸಿಗೆ ಏಕ್ದಮ್ಮು ನಾವು ರಿಯಲ್ ನೋಡಕ್ ಆಗಿಲ್ಲ ಬೈ ಆಯ್ತಾ. ಬೇಜಾರಾಗತ್ತೆ, ಈ ಜಾಗದಲ್ಲಿ ನೋಡಕ್ ಬೇಜಾರಾಗತ್ತೆ. ಆದ್ರೆ ಸಣ್ಣ ವಯಸ್ಸಿಂದನೂ ಪೋಸ್ಟರ್ ಅಭಿಮಾನಿನೇ, ಹುಡ್ತಾಗಿಂದ ಎಲ್ಲದೂ ನನಗೆ ಬುದ್ಧಿ ಬಂದಾಗಿಂದ ನಾನು ಫಸ್ಟ್ ಶೋ ನೋಡಿದ್ದೀನಿ ಬಾಸಿಂದು. ಎಲ್ಲದೂ ನೋಡಿ, ನಮ್ಮ ಸ್ವಂತ ಊರು ಶಿವಮೊಗ್ಗ. ಈ ಜಾಗದಲ್ಲಿ ನೋಡಕ್ ಬೇಜಾರಾಗತ್ತೆ. ಬಾಸ್ ಮನೆ ಇರೋದು ಸದಾಶಿವನಗರದಲ್ಲಿ ಇರೋದು. ಅಲ್ಲಿ ಹೋಗಿ ನಾವು ಮೀಟ್ ಆಗ್ತಾ ಇದ್ವಿ ಬಾಡೆ ದಿವಸ. ಸಾರಿ ಅಣ್ಣ, ಅದು ಮಿಸ್ ಆಯ್ತು ಅಡ್ರೆಸ್. ಇಲ್ಲಿ ನೋಡಕ್ ಬೇಜಾರಾಗತ್ತಣ್ಣ. ಆದ್ರೆ ಬಾಸ್ ಮೇಲೆ ಗೊತ್ತೋಣ, ಪುನೀತ್ ರಾಜ್ಕುಮಾರ್ ದೊಡ್ಡ ಮನೆ ಅಂದ್ರೆ ಗತ್ತೆ ಬೇರೆ ಆಯ್ತಣ್ಣ. ಆಗಸ್ಟ್ 3 ಮಾತ್ರ ಹಬ್ಬ ಮಾಡಿದೀವಣ್ಣ. ಈ ತರ ವರ್ಷನೂ ಫಿಲಿಮ್ಗಳು ರಿಲೀಸ್ ಮಾಡ್ಕೊಂತಿದ್ರೆ ನಮಗೂ ಖುಷಿ ಆಗುತ್ತೆ. ಫಿಲಿಮ್ಗಳು ಮಾತ್ರ ಹಬ್ಬ ತರನೇ ಮಾಡೋಣ. ದಯವಿಟ್ಟು ನಾವು ಬೇಡ್ಕೊಳೋದು ಒಂದೇ ಒಂದು ಮಾತಾಡೋ, ಪವರ್ ಸ್ಟಾರ್ ಅಭಿಮಾನಿಗಳು ವರ್ಷಕ್ಕೊಂದ್ಸತಿ ಇಲ್ಲ ಅಂದ್ರೆ 6 ತಿಂಗಳಿಗೆ ಒಂದ್ಸತಿ ಒಂದೇ ಒಂದು ಮೂವಿ ರಿಲೀಸ್ ಮಾಡಿದ್ರೆ ಸಾಕಣ, ಅಷ್ಟೇ ಹೇಳೋದು ನಾವಣ್ಣ. ಬಾಸ್ ಎಲ್ಲೂ ಹೋಗಿಲ್ಲ, ನಾವು ಮನ್ಸಲ್ಲಿದ್ದಾರೆ, ಇಲ್ಲೂ ಇದ್ದಾರೆ ಪಕ್ಕ ಅಭಿಮಾನಿಗಳು. ನಾವೆಲ್ಲೂ ಹೋಗಲ್ಲ, ನಾವು ಸಾಯೋ ತನಕ ಅಭಿಮಾನಿ ಅಷ್ಟೇ ಅಣ್ಣ. ಅಪ್ಪ ಅಮ್ಮ ಹೆಂಗೆ ಅವರು ಹಂಗೆ ನಮಗೆ. ಯಾರು ಪುನೀತ್ ರಾಜ್ಕುಮಾರ್ ಒಬ್ರೆ ಜಗತ್ತಲ್ಲಿ. ವರ್ಷದಲ್ಲಿ 2 ಫಿಲಿಮ್ ರಿಲೀಸ್ ಮಾಡಿದ್ರೆ ಸಾಕು ಸರ್. ಒಂದೇ ಹೇಳ್ಕೊಳೋದಷ್ಟೇ ಅಣ್ಣ ನಮಗೆ. ಯಾಕೆಂದ್ರೆ ಹುಡುಗರು ಅಂದ್ರೆ ಕ್ರೇಜ್ ಇರತ್ತೆ, ಎಲ್ಲದೂ ಇರತ್ತೆ. ಅಭಿಮಾನಿ ಅಂತ ಬಂದು ಗೊತ್ತಾಗ್ತೈತಿ, ನಿಮಗೂ ಎಲ್ಲದೂ ಗೊತ್ತು ಅಣ್ಣ ಹೆಂಗೆ ಏನು ಅಂತ. ನಮಿಗೂ ಹೊಟ್ಟೆ ಉರಿಯತ್ತ. ನಾವು ನಮ್ ಬಾಸ್ ಇಲ್ಲ ಅಂತ ಬೇಜಾರಾಗತ್ತೆ. ಕಷ್ಟ ನಮ್ ಕಷ್ಟ ನಮಗೆ ಗೊತ್ತ. ನಾವು ಯಾರು ಆಗಲ್ಲ ನಮಗೆ ಗೊತ್ತು. ಆದ್ರೆ ನಾವು ಬಾಸಿ ಬಿಡಲ್ಲ, ಯಾವತ್ತೂ ನಾವು ಸಾಯ್ತಂಗ ಬಿಡಲ್ಲ. ಅಪ್ಪ ಅಮ್ಮ ಹೆಂಗೆ ಅವರು ಹಂಗೆ ಅಷ್ಟೇ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ಗೆ, ಅಪ್ಪ ಬಾಸಿಗೆ, ದೊಡ್ಡಮನೆ ಹುಡುಗಂಗೆ ಅಪ್ಪು 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 ಅಷ್ಟೇ ಅಣ್ಣ ಹೇಳೋದು. ಹುಬ್ಳಿಯಿಂದ ಬಂದಿದ್ದವ್ರು, ಬಹಳ ದೊಡ್ಡ ಅಭಿಮಾನಿ. ಹುಬ್ಳಿಯಿಂದ ನಿನ್ನೆ ನೈಟ್ ಬಂದಿದ್ದವ್ರು. ನೈಟ್ 10 ಕಂಟ್ರೋಲ್ ಸ್ಟುಡಿಯೋ ಬಂದಿಕ್ಯಾರ ನೋಡತ್ತೇವ್ರಿ. ಭಾಳ ಮಿಸ್ ಮಾಡ್ಕೋತೀವ್ರಿ, ಭಾಳ ಮಿಸ್ ಮಾಡ್ಕೋತೀವ್ರಿ. ಭಾಳ ಇಷ್ಟ ರೀ, ಸಣ್ಣಂದ ಇರ್ತೇನೆ ಇಷ್ಟ ರೀ. ಅವ್ರಂತ ಇವರು ಯಾರು ಇಲ್ರಿ ಕರ್ನಾಟಕ. ಭಾಳ ಇಷ್ಟ ರೀ ಅವ್ರ ಡ್ಯಾನ್ಸ್ ಆತ್ರಿ, ಅವ್ರ ಸಾಂಗ್ ಆತ್ರಿ, ಅವ್ರ ಫೈಟ್ ಎಲ್ಲ ಚಲೋ ರೀ. ಭಾಳ ದೊಡ್ಡ ಅಭಿಮಾನಿ ರೀ. ಅಪ್ಪು ಅಭಿಮಾನಿಗಳು ದೇವ್ರು ನಾವು. ಅವ್ರು ನಮ್ಮ ತಂದೆ ಇದ್ದಾಗೈತೆ. ಅವರು ಈಗಾದ್ರೆ ನಮ್ಮನ್ನ ಅಗಲಿದ್ದಾರೆ. ಅವ್ರಿಗಾಗಿ ಒಂದೆರಡು ಮಾತಾಡೋಕಂತ ಕೇಳ್ತಾ ಇದ್ದೀನಿ. ಅವರು ಇಡೀ ಕರ್ನಾಟಕಕ್ಕೆ ಆಸ್ತಿ ಅಂತ ಹೇಳಿದರೆ, ಎಲ್ಲ ಮಕ್ಕಳಿಗೆ ಅವ್ರಿಗೆ ಸಹಾಯ ಮಾಡಿದ್ರಲ್ಲ ಅಂತ ಹೇಳಿಲ್ಲ. ಅವ್ರಂತ ಮನುಷ್ಯ ಇಲ್ಲಿ ಜೀವನದಲ್ಲಿ ನೋಡಿಲ್ಲ. ನಾವು ಇವತ್ತಿ ನೋಡ್ತಿದ್ವಿ ಅಂದ್ರೆ ಅವ್ರಿಗೆ ದೇವ್ರು ಕಾಣ್ತಿದ್ರೆ ಎಲ್ಲ ಕಡೆ ಅಂತ ಹೇಳ್ತಿದ್ವಿ ಸರ್. ಅಷ್ಟೇ. ಅಪ್ಪು ಫ್ಯಾನ್ ಸರ್. ಇದು ಎಷ್ಟು ದಿನ ಆಯ್ತು ಸತ್ಯ ಮನೆ ಹೋಗ್ಬನ್ನಿ ಸರ್. ಸರಿ ಸರ್, ಯುವರತ್ನ ನೋಡಿ ಸರ್. ಥ್ಯಾಂಕ್ ಯು ಸರ್. ಯುವರತ್ನ ಎಲ್ಲ ನೋಡ್ಬಿಟ್ಟು ಅಷ್ಟೇ. ಥ್ಯಾಂಕ್ ಯು ಸರ್.